ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಕತೆ ಹೆಸರು ಬೇಲಿ ಮೇಲಿನ ಮೊಳೆ. ಒಮ್ಮೆ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಚಿಕ್ಕ ಮಗನೊಂದಿಗೆ ವಾಸಿಸ್ತಿರ್ತಾನೆ. ಅವ್ರ ಸುಂದರವಾದ ಮನೆ ಹೊರತಾಗಿ ತನ್ನ ಮಗ ಬೆಳೀತಿರುವಾಗ ಅವನು ಕೆಟ್ಟ ಕೋಪ ಬೀಳಿಸ್ಕೊತಿರೋದನ್ನು ಗಮನಿಸ್ತಾರೆ. ಮತ್ತು ಆಗಾಗ ತನ್ನ ಹೆತ್ತವರು ಮತ್ತು ಶಾಲೆಯಲ್ಲಿ ಇತರ ಮಕ್ಕಳ ಮೇಲೆ ಕೋಪಗೊಳ್ತಿರ್ತಾನೆ. ಮತ್ತು ಆ ಹುಡುಗನ ಮಾತುಗಳು ಬೇರೆಯವರನ್ನು ನೋಯ್ಸೋಕ್ಕೆ ಶುರು ಮಾಡುತ್ತೆ ಮತ್ತು ಅವನ ಸ್ನೇಹಿತರು ಅವನ್ನ ದೂರ ಮಾಡೋಕ್ಕೆ ಪ್ರಾರಂಭಿಸ್ತಾರೆ. ಒಂದಿನ ಮುಂಜಾನೆ ಆ ವ್ಯಕ್ತಿ ತನ್ನ ಮಗನಿಗೆ ಮೊಳೆಗಳ ಚೀಲ ಮತ್ತು ಸುತ್ತಿಗೆಯನ್ನು ಕೊಡ್ತಾರೆ ಮತ್ತು ಹುಡುಗನಿಗೆ ತನ್ನ ತಾಳ್ಮೆ ಕಳ್ಕೊಂಡಾಗಲೆಲ್ಲ ತಮ್ಮ ಮರದ ಬೇಲಿಗೆ ಮೊಳೆಗಳನ್ನು ಹೊಡೆಯೋಕ್ಕೆ ಸೂಚಿಸ್ತಾರೆ. ಅವನಿಗೆ ವಿಚಿತ್ರ ಅನಿಸಿದ್ರು ಅವನು ಅದನ್ನು ಮಾಡ್ತಾನೆ. ಮೊದಲ ದಿನ ಆದಮೇಲೆ ಅವನಿಗಾಗಲೇ 43 ಮೊಳೆಗಳನ್ನು ಹೊಡೆದ್ಬಿಟ್ಟಿರ್ತಾನೆ. ಇದು ಅವನಿಗೆ ಗಾಬರಿ ಆಗುತ್ತೆ ಮತ್ತು ಅವನ ಕೋಪನ ನಿಯಂತ್ರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಕ್ಕೆ ನಿರ್ಧರಿಸ್ತಾನೆ. ಆಮೇಲೆ ಮುಂದಿನ ಕೆಲವು ವಾರಗಳಲ್ಲಿ ಅವನ ಬೇಲಿಗೆ ಹೊಡಿತಿದ್ದ ಮೊಳೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಏಕೆಂದರೆ ಮೊಳೆ ಹೊಡೆಯೋದಕ್ಕಿಂತ ಅವನ ಕೋಪನ ತಡ್ಕೊಳ್ಳೋದೇ ಸುಲಭ ಅಂತ ಕಂಡ್ಕೊಂಡಿರ್ತಾನೆ. ಕೊನೆಗೂ ಒಂದಿನ ಹುಡುಗ ತಾಳ್ಮೆ ಕಳೆದುಕೊಳ್ಳಲ್ಲ. ಅವನ ತಂದೆ ಹತ್ರ ಹೋಗ್ಬಿಟ್ಟು ಸುದ್ದಿನ ಹೇಳ್ತಾನೆ ಮತ್ತು ಅವನ ತಂದೆ ಹುಡುಗನಿಗೆ ಪ್ರತಿಕ್ರಿಯಿಸ್ತಾರೆ. ಅವನು ತನ್ನ ಕೋಪನ ಹತೋಟಿಯಲ್ಲಿ ಇಟ್ಕೊಂಡು ಪ್ರತಿದಿನ ಮೊಳೆಗಳನ್ನು ತೆಗಿಬೇಕು ಅಂತ ಹೇಳ್ತಾರೆ. ಹೀಗೆ ಕೆಲವು ವಾರಗಳ ನಂತರ ಹುಡುಗ ತನ್ನ ನಡವಳಿಕೆ ಬದಲಾಯಿಸಿದ್ರಿಂದ ಎಲ್ಲ ಮೊಳೆಗಳನ್ನು ತೆಗೆದುಬಿಡ್ತಾನೆ. ಅವ್ರ ತಂದೆ ಹೊಲದಲ್ಲಿದ್ದ ಮರದ ಬೇಲಿ ಹತ್ರ ಕರ್ಕೊಂಡು ಹೋಗಿ ಹೇಳ್ತಾರೆ, ನೀನು ತುಂಬ ಚೆನ್ನಾಗಿ ಮೊಳೆಗಳನ್ನ ತೆಗೆದಿದ್ಯಾ, ಆದರೆ ಬೇಲಿ ರಂಧ್ರಗಳು ನೋಡು, ಅದು ಎಂದಿಗೂ ಹಾಗೆ ಇರುತ್ತೆ. ಕೋಪದಿಂದ ಮಾತುಗಳನ್ನ ಹೇಳಿದಾಗ ಅದು ಈ ರೀತಿ ಗಾಯವನ್ನು ಬಿಟ್ಬಿಡುತ್ತೆ. ನನ್ನನ್ನು ಕ್ಷಮಿಸಿ ಅಂತ ನೀನು ಎಷ್ಟು ಬಾರಿ ಕೇಳಿದ್ರೂ ಗಾಯ ಶಾಶ್ವತವಾಗಿ ಇರುತ್ತೆ. ನಾವು ಕಲಿಬೇಕಾಗಿರೋದು ಏನಂದರೆ, ನಾವು ಕೋಪದಿಂದ ಮಾತುಗಳನ್ನ ಹೇಳ್ಬಿಡ್ತೀವಿ, ಮತ್ತು ನಂತರ ಈ ಥರ ಮಾಡಬಾರ್ದಿತ್ತು ಅಂತ ಅನ್ಕೋತೀವಿ. ಆದರೆ ನಾವು ನೋವುಂಟು ಮಾಡಿರ್ತೀವಲ್ಲ ಪದಗಳು, ಆ ಗಾಯಗಳು ಬೇಲಿಯ ರಂಧ್ರ ಥರ. ಅದು ಕ್ಷಮೆ ಯಾಚಿಸಿದ್ರು ಸರಿಪಡ್ಸೋಕ್ಕಾಗಲ್ಲ. ಅದಕ್ಕೆ ಮಕ್ಕಳೇ, ಯಾವತ್ತೂ ಕೋಪ ಮಾಡಿಕೊಂಡು ಬೇರೆಯವ್ರಿಗೆ ಮನಸ್ಸು ನೋಯಿಸಬಾರ್ದು. ನಮ್ಮ ಮಾತಿಂದ ಯಾರಿಗೂ ನೋವು ಮಾಡಬಾರ್ದು. ಆಯಿತಾ? ಜಾಣ ಮಕ್ಕಳಾಗಿರಿ.